ಚಾನಲ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಮೆಂತೆ ತಂಬಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೆಂತೆ ಬಹಳ ಒಳ್ಳೆಯದು. ಸ್ವಲ್ಪ ಹೊಟ್ಟೆ ನೋವೇನಾದರೂ ಆಯಿತು ಅಂದರೆ 1 ಸ್ಪೂನ್ ಮೆಂತೆ ತಿಂದು ನೀರು ಕುಡಿದ್ರೆ ಅಲ್ಲೇ ಶಮನ ಆಗುತ್ತೆ. ಇಲ್ಲ ಅಂದರೆ ಮಜ್ಜಿಗೆಗೆ ಉಪ್ಪು ಹಾಕ್ಕೊಂಡು 1 ಚಮಚ ಮೆಂತೆ ಕುಡಿದ್ರೂ ಸಹಿತ ಹೊಟ್ಟೆ ನೋವು ಹೋಗುತ್ತೆ. ಈಗ ಮೆಂತೆ ತಂಬಳಿಗೆ ನೋಡಿ, 4 ಒಣಮೆಣಸನ್ನ ಸಣ್ಣ ಪೀಸ್ ಮಾಡಿದ್ದೀನಿ, 1/4 ಚಮಚ ತುಪ್ಪ ಹಾಕಿದ್ದೀನಿ. ಈಗ ಇದಕ್ಕೊಂಚೂರು ಹುರಿತಾ ಇದ್ದೀನಿ. ಈಗ ಅರ್ಧ ಸ್ಪೂನು ಮೆಂತೆ ಹಾಕ್ತೀನಿ ನಾನು. ನೋಡಿ, ಮೆಂತೆನ ಹುರಿಬೇಕು, ಸ್ವಲ್ಪ ಕೆಂಪಾಗಬೇಕಷ್ಟೆ. ಪರಿಮಳಕ್ಕೆ ಒಂದು ಸಣ್ಣ ಚೂರು ಹಿಂಗೆ ಹಾಕ್ತೀನಿ. ಬಹಳ ಸುಲಭ ಇದು ಮೆಂತೆ ತಂಬಳಿ. ನೋಡಿ, ಕೆಂಪಾಗಿದೆ. 3 ಸ್ಪೂನ್ ಕಾಯಿ ತೊಗೊಳ್ತೀನಿ. ನೋಡಿ, ಈ ಸ್ಪೂನಲ್ಲಿ ಸ್ವಲ್ಪ ದೊಡ್ಡದು ಈ ಸ್ಪೂನು. ನೋಡಿ, ತುಂಬ ಕಾಯಿನೂ ಹಾಕಬಾರ್ದು, ತಂಬಳಿಗೆ ಚೆನ್ನಾಗಾಗಲ್ಲ. 3 ಸ್ಪೂನು. ಈಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋಣ. ಅರ್ಧ ಸ್ಪೂನ್ ಉಪ್ಪು ಹಾಕಿ ಮೊದಲು ಏನು ಮಾಡಬೇಕು ಅಂದರೆ ಕಾಯಿನ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು. ನೋಡಿ, ಕಾಯಿ ಸ್ವಲ್ಪ ನುಣ್ಣಗಾಗಿದೆ. ಈಗ ಹುರಿದಿಟ್ಟಿದ್ದ ಮೆಂತೆ ಮತ್ತು ಒಣಮೆಣಸು ಹಾಕಿದ್ದೀನಿ. ಇದ್ರ ಜೊತೆ 1 ಸೌಟು ಹುಳಿ ಮಜ್ಜಿಗೆ ಹಾಕ್ತೀನಿ. ನೋಡಿ, ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಹಾಕ್ತೀನಿ. ಈಗ ತುಪ್ಪದಲ್ಲಿ ಒಗ್ಗರಣೆ ಇಟ್ಟಿದ್ದೀನಿ. ಒಣಮೆಣಸು ಹಾಕಿದ್ದೀನಿ, ಜೀರಿಗೆ ಹಾಕ್ತೀನಿ, 1/4 ಚಮಚ ಜೀರಿಗೆ, ಕಾಲು ಚಮಚ ಸಾಸಿವೆ. ಒಗ್ಗರಣೆ ಬೇಕೇ ಬೇಕು, ಇಲ್ಲ ಅಂದರೆ ಅದು ತಂಬಳಿ ರುಚಿನೇ ಬರಲ್ಲ. ತಂಬಳಿಗೆಲ್ಲ ತುಪ್ಪದಲ್ಲೇ ಒಗ್ಗರಣೆ ಕೊಡಬೇಕು. ನೋಡಿ, ಮೆಂತೆ ತಂಬಳಿ ರುಬ್ಬಿದ್ದೀನಿ, ರೆಡಿಯಾಗಿದೆ. ಸ್ವಲ್ಪ ಅದು ಕೆಂಪು ಆಗಿದ್ದರೆ ಒಂಥರ ರುಚಿ ಅದು. ಈಗ ದಪ್ಪ ಮೊಸರು ಹಾಕ್ತೀನಿ, 1-2 ಸೌಟು. ಈಗ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ಊಟಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಹೀಗೆ ಮೆಂತೆ ತಂಬಳಿ ರುಬ್ಬಿ ಅದಕ್ಕೆ ಮೊಸರೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲ ಅಂದರೆ ಅದು ಕಹಿ ಹೋಗೋದಿಲ್ಲ. ನೋಡಿದ್ರಲ್ಲ, ಮೆಂತೆ ತಂಬಳಿ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.